ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ನೀವು ತಮ್ನೆಲ್ ನೋಡಿರ್ತೀರಾ. ಸೊ ಇವತ್ತು ನಾನು ಸಿಂಪಲ್ ಆಗಿ ಹಾಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸ್ನಾಕ್ಸ್, ಟೀ ಟೈಮ್ ಅಲ್ಲಿ ಒಂದು ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಪದೇ ಪದೇ ಅದೇ ಸ್ನಾಕ್ಸ್ ತಿನ್ನಕ್ ತುಂಬಾ ಬೋರ್ ಆಗುತ್ತಲ್ವಾ. ಸೊ ಹಾಗಾಗಿ ಇವತ್ತೇನ್ ಸ್ಪೆಷಲ್ ಮಾಡ್ತಾ ಇದೀನಿ ಅಂದ್ರೆ ಗೆಣಸಿನ ಚಿಪ್ಸ್ ಮಾಡ್ತಾ ಇದೀನಿ. ಓಕೆನಾ. ಸೊ ಕೇಳಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಹಾಗೆ ತಿನ್ನಕ್ಕೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಟೇಸ್ಟಿ ಆಗಿರುತ್ತೆ. ಇನ್ನು ತಡ ಮಾಡೋದ್ ಬೇಡ, ಬೇಗ ಬೇಗ ರೆಸಿಪಿ ಸ್ಟಾರ್ಟ್ ಮಾಡ್ಬೇಡ. ಸೊ ಮೊದಲನೇದಾಗಿ ನಮ್ಗೆ ಇವಾಗ ಗೆಣಸಿನ ಒಂದು ಚಿಪ್ಸ್ ಮಾಡ್ತಾ ಇದೀವಿ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಉಪ್ಪು, ಖಾರ, ಗೆಣಸು ಇಷ್ಟೇ ಬೇಕಾಗುತ್ತೆ. ಓಕೆ, ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಒಂದೇ ಒಂದು ಇಂಗ್ರೀಡಿಯೆಂಟ್ ಏನ್ ಬೇಕು ಅಂತಂದ್ರೆ ಇದಕ್ಕೆ ಗೆಣಸು ಬೇಕು. ಸೊ ಈ ಗೆಣಸನ್ನ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿಪ್ಪೆ ತಕೋಬೇಕು. ಬನ್ನಿ ಇವಾಗ ಸಿಪ್ಪೆ ತಕೊಂಡು ಬರೋಣ. ಸೊ ಇವಾಗ ನಾನು ಗೆಣಸಿನ ಮೇಲ್ಗಡೆ ಇರುವಂತಹ ಒಂದು ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ತಗೊಳ್ಳುವಾಗ ತುಂಬ ಹುಷಾರಾಗಿ ತಗೋಬೇಕು. ಯಾಕೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ. ಸೊ ಫೋರ್ಸ್ಫುಲಿ ನಾವು ಅದನ್ನು ಸಿಪ್ಪೆ ತೆಗಿಯೋಕೆ ಹೋದಾಗ ಸಡನ್ನಾಗಿ ಕೈಗೆ ಬಂದುಬಿಡುತ್ತೆ. ಸೊ ಇದನ್ನು ಸ್ವಲ್ಪ ನೀಟಾಗಿ ತಕ್ಕೋಬೇಕು. ಸೊ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ತೊಳ್ಕೊಂಡು ಇಟ್ಕೋಬೇಕು. ಸೊ ಇವಾಗ ಇದ್ರ ಮೇಲ್ಗಡೆ ಸಿಪ್ಪೆನ ತಕೊಂಡಿದ್ದೀನಿ. ಇದನ್ನ ಸ್ವಲ್ಪ ವಾಶ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಇವಾಗ ವಾಶ್ ಮಾಡ್ಕೊಂಡ್ ಬರೋಣ ಬನ್ನಿ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಚಿಪ್ಸ್ ತುರಿಯೋದು ಏನಿದೆ ಇದಕ್ಕೆ ನಾನು ತುರ್ಕೊಂಡು ಹೋಗ್ತೀನಿ. ನೋಡಿ, ಯಾವ ಸೈಜ್ ಬೇಕಲ್ಲ ಆ ಸೈಜ್ ಬೇಕಾದ್ರೂ ಮಾಡ್ಬೋದು. ಸೊ ಗೆಣಸಿಂತ್ರ ಮಾಡೋ ಅಂತ ಚಿಪ್ಸ್ ನಾನ್ ತಿನ್ನಕ್ ತುಂಬಾ ವೇಟ್ ಮಾಡ್ತಾ ಇದ್ದೀನಿ, ಹೇಗ್ ಬರುತ್ತೆ ಅಂತ ನೋಡೋಣ. ಇದಿಷ್ಟು ಕಂಪ್ಲೀಟ್ ಆಗಿ ತುರ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಸಿಕ್ಕಾಕೊಳ್ತೈತೆ. ಸೊ ನಾನು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ಸೈಜ್ ನೋಡ್ಬೋದು ನೀವು, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದೀನಿ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ, ಇದಕ್ಕಿಂತ ತಿನ್ಬೇಕಂದ್ರೆ ಇನ್ನು ತಳ್ಳಗೆ ಕಟ್ ಮಾಡ್ಕೋಬಹುದು. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಮೊದಲು ಹೋಗಿ ಎಣ್ಣೆ ಕಾಯ್ಕಿಡೋಣ ಬನ್ನಿ. ಸೊ ನಾವಿವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಲೆಸನ್ ನಂಬರ್ 1, ನಮ್ ಕಿಚನ್ ಅಲ್ಲಿ ಯಾವಾಗ್ಲೂ ಲೆಸನ್ ನಂಬರ್ 1 ಒಲೆ ಆನ್ ಮಾಡ್ಕೊಳ್ಳೇಬೇಕು. ಒಲೆ ಆನ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಸೊ ಇವಾಗ ಬಾಣ್ಲಿ ಕಾದಿದೆ, ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಾ? ಸನ್ಫ್ಲವರ್ ಆಯಿಲ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಚಿಪ್ಸ್ ಮುಳುಗೋ ಅಷ್ಟು ಎಣ್ಣೆ ಹಾಕೋಬೇಕು. ಸೊ ಇವಾಗ ಎಣ್ಣೆ ಕಾದಿದೆ ಅಂದ್ರೂ ಒಂದ್ಸರಿ ಚೆಕ್ ಮಾಡೋಣ ಎಣ್ಣೆ ಕಾದಿದೇನೋ ಇಲ್ವೋ ಅಂತ. ಎಸ್, ನೋಡಿ, ನಾನೊಂದು ಟಿಪ್ಸ್ ಏನ್ ಹೇಳ್ತೀನಿ ಅಂದ್ರೆ ಹಾಕಿದ ತಕ್ಷಣ ಎಣ್ಣೆ ಕಾದಿದೆ ಅಂತ ಗೊತ್ತಾಗಕ್ಕೆ ತೇಲ್ಬೇಕು. ಸೊ ಇವಾಗ ತೇಲ್ತಾ ಇದೆ ಅಲ್ವಾ, ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಹಾಕೊಳ್ಳೋಣ. ಸೊ ಈ ತರ ಒಂದ್ಸರಿ ನಿಮ್ ಮನೇಲಿ ಚಿಪ್ಸ್ ಮಾಡ್ಕೊಂಡು ತಿಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಈಗ ಆಲೂಗಡ್ಡೆ ತಿನ್ನಲ್ಲ ಅನ್ನೋರು ಇರ್ತಾರಲ್ವಾ, ಆ ತರ ಗೆಣಸಿಂತ್ರ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಮತ್ತೆ ಬೇರೆ ಒಂದು ರೆಸಿಪಿ ಹೇಳ್ತೀನಿ, ಸ್ನಾಕ್ಸ್ ದೆ. ಕಾಯ್ತಾ ಇರಿ, ವೇಟ್ ಮಾಡ್ತಾ ಇರಿ. ಸೊ ಇದೊಂದು ಸ್ವಲ್ಪ ಫ್ರೈ ಆಗ್ಲಿ. ಇವಾಗ ನೋಡಿ, ಫ್ರೈ ಆಗ್ತಿದೆ. ಇವಾಗ ಉಲ್ಟಾ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಬ್ರೌನ್ ಗೋಲ್ಡಿಶ್ ಕಲರ್ ಆದ್ರೆ ಸಾಕು. ಈ ತರ ಉಲ್ಟಾ ಹಾಕೊಳ್ಳೋಣ. ಹೀಗೆ ಇವಾಗ ಇದೇನ್ ಕರಿತಾ ಇದೆ ಅಲ್ವಾ ಎಣ್ಣೆಲಿ, ಇದನ್ನೆಲ್ಲ ಇದಿಷ್ಟನ್ನು ನಾನು ಹೀಗೆ ಎಣ್ಣೆಲಿ ಕರ್ಕೊಂಡು ಆಮೇಲೆ ಸಿಗ್ತೀನಿ. ಇಲ್ಲ ಅಂತಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿ ಬಂದ್ಬಿಡುತ್ತೆ. ಸೊ ನೋಡಿ, ಇವಾಗ ಇದನ್ನ ತೆಗಿತಾ ಇದ್ದೀನಿ. ಸೌಂಡ್ ಗೊತ್ತಾಗ್ತಿರ್ಬೋದು ನಿಮ್ಗೆ, ಸೂಪರ್ ಆಗಿ ಬಂದಿದೆ ಅಲ್ವಾ. ಸೊ ಇವಾಗ ಒಂದ್ಸರಿ ನಾನು ಕರ್ದಿಟ್ಕೊಂಡಿದ್ದೀನಲ್ವಾ, ಇದನ್ನ ಇನ್ನೊಂದ್ಸರಿ ಎಣ್ಣೆಗೆ ಹಾಕ್ತೀನಿ. ನೋಡಿ, ಇನ್ನೂ ಕ್ರಿಸ್ಪಿ ಆಗಿ ಬರುತ್ತೆ ಅದು. ಇವಾಗ ಹಾಕ್ತಾ ಇದೀನಿ. ಸೊ ಕ್ರಿಸ್ಪಿ ಆಗಿ ಬರ್ಬೇಕು ಅಂತಂದ್ರೆ 2ನೇ ಸರಿ ಹಾಕಿ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಜಸ್ಟ್ ಒಂದ್ಸರಿ ಫ್ರೈ ಮಾಡ್ಕೊಂಡು ಹಾಗೆ ಬಿಡಿ. ಓಕೆ, ಇದು ಕ್ರಿಸ್ಪಿ ಆಗಿ ಬರ್ಲಿಕ್ಕೋಸ್ಕರ ನಾನು ಮತ್ತೊಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಹೊತ್ತು ಬಿಡ್ಬೇಡಿ, ಕಪ್ಪಗಾಗ್ಬಿಡುತ್ತೆ. ಅಂದ್ರೆ ಅದು ಇವಾಗ ಕಪ್ಪಗಾಗಿರೋದು ಬಂದ್ಬಿಟ್ಟು ಏನ್ ಹೇಳ್ತಾರೆ, ಸೀದೋಗಿದೆ ಅನ್ನೋ ತರ ಅಲ್ಲ, ತುಂಬಾ ಫ್ರೈ ಆಗಿದೆ ಅನ್ನೋ ತರ ಅಲ್ಲ, ಕ್ರಿಸ್ಪಿ ಆಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಇವಾಗ ಪಾತ್ರೆಗೆ ಹಾಕೋತಾ ಇದೀನಿ.
ಸೊ ಇವಾಗ ಉಪ್ಪು ಖಾರ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಬಿಸಿ ಇದ್ದಾಗ್ಲೇನೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಿಮ್ಗೆ ಇಲ್ಲೊಂದು ಕ್ರಿಸ್ಪಿ ಆಗೋದಕ್ಕೆ ಒಂದು ಮುರಿದು ತೋರಿಸ್ತೀನಿ ನೋಡಿ ಹೇಗ್ ಬರುತ್ತೆ. ಸೌಂಡ್ ಮೇಲೆ ಗೊತ್ತಾಗ್ಬೋದು ನಿಮಗೆ ನಾನು ತೋರ್ಸೋದು. ಚೆನ್ನಾಗಿದೆ ಅಲ್ವಾ? ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಆಕ್ಚುಲಿ ಗೆಣಸಿನ ಚಿಪ್ಸ್ ಮಾಡ್ತಾ ಇದೀನಲ್ವಾ, ಅದ್ರ ಜೊತೆಗೆ ಇನ್ನೂ ಒಂದು ಸ್ನಾಕ್ಸ್ ಮಾಡಿ ತೋರಿಸ್ಲಾ? ಸಿಂಪಲ್ ಅಂಡ್ ಈಸಿ. ಏನು ಅಂತಂದ್ರೆ ಶೇಂಗಾನ ಫ್ರೈ ಮಾಡಿ, ಇವಾಗ ಹಾಗೆ ಶೇಂಗಾ ತಿನ್ನಕ್ ಆಗಲ್ಲ ಅಲ್ವಾ, ಸೊ ಶೇಂಗಾನ ಫ್ರೈ ಮಾಡಿ ಅದೊಂದು ಕುರುಮ್ ಒಂದು ಫೀಲ್ ಕೊಡುತ್ತೆ. ಅದನ್ನು ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ. ತುಂಬಾನೇ ಈಸಿ, ಅಷ್ಟೊಂದು ಕಷ್ಟ ಪಡುವಂತ ಅವಶ್ಯಕತೆನೇ ಇಲ್ಲ. ಸೊ ಬನ್ನಿ, ಅದೊಂದು ರೆಸಿಪಿ, ಇದೊಂದು ರೆಸಿಪಿ, ಎರಡು ರೆಸಿಪಿನೂ ಸಾಯಂಕಾಲ ಟೀ ಜೊತೆ ತಿನ್ನೋವಾಗ ಮಾಡುವಂತದ್ದು ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಾಗೆ ಇವಾಗ ಶೇಂಗಾ ಬೀಜನ ಹಾಕೊಳ್ತಾ ಇದೀನಿ. ಇದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚೇಂಜ್ ಆಗಿದೆ ಅಲ್ವಾ, ಸೊ ಇವಾಗ ತೆಕ್ಕೊಂಡ್ಬಿಡೋಣ. ಇದು ಕರ್ದಿದೆ ಅಂತ ಗೊತ್ತಾಗೋದು ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸೊ ಅವಾಗ ಇದು ಆಗಿದೆ ಅಂತ ಅರ್ಥ. ಏನ್ ಮಾಡಿದ್ದೆ ಅಂದ್ರೆ ಇವಾಗ ಚಿಪ್ಸ್ ನ ನಾನು ಇದ್ರಲ್ಲಿ ಹಾಕೊಂಡು ಉಪ್ಪು ಖಾರ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ನಲ್ಲ, ಸೊ ಹಾಗೇನೆ ಇದು ಉಳ್ದಿರೋದನ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸಂಜೆ ಸ್ನಾಕ್ಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು. ಓಕೆನಾ? ಸೊ ಟೀ ಜೊತೆಗೆ ಹೀಗ್ ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ ನೋಡಿ. ಸೂಪರ್ ಆಗಿದೆ ಅಲ್ವಾ? ಸೊ ಮಕ್ಳಿಗೆಲ್ಲ ಮನೇಲಿ ಈ ತರ ಮಾಡ್ಕೊಟ್ರೆ ಹೊರಗಡೆದು ತಿನ್ನೋದನ್ನ ಬಯಸೋದೇ ಇಲ್ಲ. ಸೊ ನೋಡಿದ್ರಲ್ಲ ನಾನು ಯಾವ ತರ ಮಾಡಿದೀನಿ ಅಂತ ಚಿಪ್ಸ್ ನ. ಸೊ ತುಂಬಾ ಚೆನ್ನಾಗಿದೆ. ಇವಾಗ ಇದನ್ನ ಟೇಸ್ಟ್ ಮಾಡೋಂಥ ಟೈಮು ಬೇಗ ಟೇಸ್ಟ್ ಮಾಡ್ಬಿಡ್ತೀನಿ. ಅಂಡ್ ಅದು ಸೌಂಡ್ ಹೇಗ್ ಬರುತ್ತೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಆ ಕ್ರಂಚಿ ಫೀಲ್. ವಾವ್, ಸೂಪರ್ ಆಗಿದೆ. ಅದೇ ಏನು ಅಂದ್ರೆ ನಾವು ಚಿಪ್ಸ್ ಬೇರೆ ಬೇರೆ ತರದ ತಿಂದಾಗ ಇರ್ತೀವಿ, ಮನೇಲಿ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿಂದಾಗ ವಾವ್ ಅನ್ನೋ ಫೀಲ್ ಬರೋದು ಸುಳ್ಳೇ ಅಲ್ಲ ಬಿಡಿ. ಸೊ ಇವಾಗ ಶೇಂಗಾ ಟ್ರೈ ಮಾಡ್ತೀನಿ ನೋಡಿ. ವಾವ್, ಸೂಪರ್ ಆಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಓಕೆನಾ? ಸೂಪರ್ ಆಗಿದೆ ಗೈಸ್. ಮನೇಲಿ ಬೇಗ ಹೋಗಿ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ನೋಡಿದ್ರಲ್ಲ ನಾನ್ ಮಾಡಿರೋಂತ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಈಸಿಯಾಗಿ ರೆಸಿಪಿ ಟೀ ಜೊತೆಗೆ ತಿನ್ನುವಂತಹದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ, ಹೊಸ ಅಡಿಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.